ಚಾಮರಾಜಪೇಟೆ ಉಮೇಶ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಾರುತಿ ವಿದ್ಯಾಲಯಗೆ ಸ್ಕೂಲ್ ಬ್ಯಾಗ್ ಕೊಡ್ತಾ ಇದ್ದೀರಿ. 100 ಕಾಲ ಸುಖವಾಗಿ ಬಾಳು. 2000 ಸ್ಕೂಲ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯಿಸಿ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಎಲ್ಲದಕ್ಕಿಂತ ದೊಡ್ಡ ದಾನ ಅನ್ನೋದು ವಿದ್ಯಾದಾನ. 12-15 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಥರ ಸಿಗ್ಬೇಕಂದ್ರೆ ಕೋಟಿಗೆ ಒಬ್ರು ಅನ್ನಂಗೆ. ಈ ಥರ ಕೋಟಿ ಕೊಟ್ರು ಸಿಗಲ್ಲ ಬಿಡಿ. ಆ ಮಕ್ಕಳು ಖುಷಿ ಪಡುತ್ತಲ್ಲ, ಅದೇ ನಮ್ಗೆ ಎಷ್ಟೋ ಇದು. ಪ್ರತಿ ವರ್ಷನೂ ಬರ್ತಾರೆ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಚಾಕ್ಲೇಟ್ಸ್ ಇರ್ಬೋದು, ಬ್ಯಾಗ್ ಇರ್ಬೋದು. ಸೊ ನಾವು ನಮ್ಮ ಅಭಿಯಾನ ಸ್ಟಾರ್ಟ್ ಮಾಡಿದ್ದು, ನಾನು ಓದಿದ ಶಾಲೆಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಇವತ್ತು ಬಂದು ನಮ್ಮ ಚಾಮರಾಜಪೇಟೆ ಉಮೇಶ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಾರುತಿ ವಿದ್ಯಾಲಯಗೆ ಸ್ಕೂಲ್ ಬ್ಯಾಗ್ ಕೊಡ್ತಾ ಇದ್ದೀರಿ. ಇದೇ ರೀತಿ ಮುಂದಕ್ಕೆ ಇನ್ನು ನಮ್ಮದು 15 ದಿನ ಈ ಕಾರ್ಯಕ್ರಮ ಇರುತ್ತೆ. ಯಾಕಂದರೆ ಸುಮಾರು ಒಂದು 2000 ಸ್ಕೂಲ್ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯಿಸಿ ನಾವು ಸ್ಟಾರ್ಟ್ ಮಾಡಿದ್ದೀರಿ. ಇವತ್ತು ಒಂದು 106 ಮಕ್ಕಳಿಗೆ ಕೊಟ್ಟಿದ್ದೀರಿ. ಇದೇ ರೀತಿ ನಾವು ಮುಂದಕ್ಕೆ ಕೊಡ್ತೀರಿ. ನಮ್ಮ ಇವತ್ತು ಚಾಮರಾಜಪೇಟೆ ಉಮೇಶ್ ಅವ್ರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ದಿನ ನಮಗೆ ಸ್ಪೆಷಲ್ ಆಗಿ ಅನಿಸ್ತಾ ಇದೆ. ಮಕ್ಕಳಿಗೆಲ್ಲ ಏನೋ ಒಂದು ಸಿಹಿ ತಿಂಡಿಗಳು, ಚಾಕ್ಲೇಟ್ಸ್ ಎಲ್ಲ ಕೊಟ್ಬಿಟ್ಟು ಇವತ್ತು ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಮಾಡಿದ್ದೀರಿ. ಇದೇ ನಾವು ಉಮೇಶ್ ಅವ್ರದ್ದು ಬರ್ಡೇ ಸುಮಾರು ಒಂದು 10-12 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ. ಅವರು ಸಾಮಾಜಿಕ ಹೋರಾಟಗಾರರು ಮತ್ತು ಬಡವರು ಪರ ಇರುವಂಥ ಒಂದು ವ್ಯಕ್ತಿ. ಯಾರೇ ಕಷ್ಟದಲ್ಲಿದ್ದಾರೆ ಅಂತ ಹೋದ್ರೂ ಅವ್ರ ಹತ್ರ ನಿಜವಾಗ್ಲೂ ಅವರು ಸಹಾಯ ಮಾಡೋಂಥ ವ್ಯಕ್ತಿ. ಇಂಥವ್ರನ್ನ ಗುರುತಿಸಿ ನಾವು ಹುಟ್ಟುಹಬ್ಬ ಮಾಡಬೇಕು ಅಂತೇಳಿ ಇವತ್ತು ವಿಶೇಷವಾಗಿ ಆಚರಣೆ ಮಾಡಬೇಕು. ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡ ದಾನ ಅನ್ನೋದು ವಿದ್ಯಾದಾನ. ಆ ವಿದ್ಯಾದಾನನ ಮಾಡೋದಕ್ಕೆ ಉಮೇಶ್ ಅವ್ರ ಒಂದು ನಮಗೆ ಅವಕಾಶ ಸಿಕ್ಕಿದೆ. ತುಂಬ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಉಮೇಶ್ ಅವರೇ. ಇದೇ ರೀತಿ ನೀವು 100ನೇ ಹುಟ್ಟುಹಬ್ಬನೂ ಇದೇ ರೀತಿ ನಮ್ಮ ಜೊತೆ ಆಚರಿಸ್ಬೇಕು ಅಂತ ನಮ್ಮ ಆಶಯ. ಇದೇ ರೀತಿ ಶಾಲಾ ಬ್ಯಾಗ್ಗಳು, ಈ ಒಂದು ಓದಿಗೆ ಏನೇನೋ ಒಂದು ಪೂರಕವಾಗಿರೋಂಥ ವಸ್ತುಗಳಿದೆಯೋ ಅದೆಲ್ಲ ನಾವು ಇನ್ನು ಮೇಲೆ ವಿತರಣೆ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀರಿ. ಹುಟ್ಟುಹಬ್ಬದ ಶುಭಾಶಯಗಳು. ಇವಾಗ ನಮ್ಮ ಮಂಜಣ್ಣವ್ರನ್ನ ನಾನು 12-15 ವರ್ಷದಿಂದ ನೋಡ್ತಾ ಇದ್ದೀನಿ. ಮದುವೆ ಆಗ್ಬೋದು, ಎಷ್ಟೋ ಜನಕ್ಕೆ ಮದುವೆ ಮಾಡಿಸೋರೆ, 106 ಮದುವೆ ಮಾಡಿಸೋರೆ. ಬಡವರಿಗೆ ಎಷ್ಟು ಬೇಕು ಸಹಾಯ ಮಾಡೋರೆ. ಸ್ಕೂಲ್ ಮಕ್ಳಿಗೆ ಬ್ಯಾಗ್ಗಳು ಎಲ್ಲ ಪ್ರತಿಯೊಂದು ಇದು ಮಾಡ್ತಾನೆ. ಒಂದು 12-15 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಥರ ಸಿಗಬೇಕಂದ್ರೆ ಕೋಟಿಗೆ ಒಬ್ರು ಅನ್ನಂಗೆ ಮಂಜಣ್ಣನ ಥರ ಭಾಳ ಶ್ರಮಜೀವಿ. ಯಾರಿಗೆ ಇದು ಮಾಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಒಂದು ಹೆಲ್ಪ್ ನೇಚರು ತುಂಬ ಇದೆ ನನಗೆ. ಯಾಕೆಂದ್ರೆ ಜಾಸ್ತಿ ಅಷ್ಟು ಮಾತಾಡೋಕ್ಕೆ ಬರಲ್ಲ. ಆದರೆ ಸ್ವಲ್ಪ ಈ ಥರ ಕೋಟಿ ಕೊಟ್ರು ಸಿಗಲ್ಲ ಬಿಡಿ. ಅದೊಂಥರ ಆ ಮಕ್ಕಳು ಖುಷಿ ಪಡುತ್ತಲ್ಲ, ಅದೇ ನಮ್ಗೆ ಎಷ್ಟೋ ಇದು. ಹೌದು. ಆ ಥರ ಮಾಡ್ತಾವ್ರಲ್ಲ ಮಂಜಣ್ಣನಿಗೆ, ಅವ್ರಿಗೆ ಧನ್ಯವಾದ. ದೇವರು 100 ವರ್ಷ ಇಟ್ಟಿರಲಿ ಅವ್ರು. ಕನ್ನಡ ರಕ್ಷಣಾ ವೇದಿಕೆಯವರು ನಮ್ಮ ಶಾಲೆಗೆ ಆಗಾಗ ಪ್ರತಿ ವರ್ಷನೂ ಬರ್ತಾರೆ, ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಕನ್ನಡದ ಇಂಪು ಕಂಪು ಅದ್ರ ಬಗ್ಗೆ ನಿಮಗೆ ಗೊತ್ತಾ ಮಕ್ಕಳ ಅಂತ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್. ಇದೆಲ್ಲ ಕೂಡ ಪ್ರತಿ ವರ್ಷ ಕೂಡ ಅವರು ನಮ್ಮ ಮಕ್ಕಳಿಗೆ ಇದೇ ಥರ ಅವರು ಏನಾರು ಒಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಕರೆದು ಈ ಒಂದು ಚಾಕ್ಲೇಟ್ಸ್ ಇರ್ಬೋದು, ಬ್ಯಾಗ್ ಇರ್ಬೋದು, ಬುಕ್ಸ್ ಇರ್ಬೋದು, ನಮ್ಮ ಮಕ್ಕಳಿಗೆ ಈ ಪ್ರೋತ್ಸಾಹನ ನೀಡ್ತಾ ಬಂದಿದ್ದಾರೆ. ಈ ವರ್ಷ ಈಗ ಉಮೇಶ್ ಸರ್ದು ಹುಟ್ಟುಹಬ್ಬ, ಆ ಒಂದು ನೆನಪಿಗಾಗಿ ಮಕ್ಕಳಿಗೆಲ್ಲ ಚಾಕ್ಲೇಟು ಮತ್ತು ಬ್ಯಾಗ್ ಕೊಡ್ತೀವಿ ಅಂದರು. ಆಧಾರವಾಗಿ ನಾನು ಅವರಿಗೆ ನಮ್ಮ ಶಾಲೆಗೆ ಬಂದು ಹಾಗೆ ಬ್ಯಾಗ್ ಎಲ್ಲ ವಿತರಿಸಿದ್ದಾರೆ.